सर्वेश्वरेश्वरः प्रियतां भगवान् देवोलाङ्गानि प्रियतां ददाहं मृत्युं न प्रियतां नित्याम् अनिरुद्धं सुरेश्वरः नारायणं सुरेशास्त्वं कर्माणां पूरणाय च यून्यादिकां शान्त्यर्थं प्रियतां भगवान् विभुः ॐ भूर्भुवस्वः तस्सावतरवरेण्यं भर्गो देवस्य धीमहि धियो यो नः प्रचोदयात् आपोऽध्वदरस्वामृतं ब्रह्म भवस्वरो तच्चन्द्रोरावृणीमहे गातुं भिग्नाय गातुं भिग्नवतः दैवीः सुरस्कुमानुषभ्यः ॐ शान्ति शान्ति शान्तिः इति वर्णान्तरयामि पुण्डरीकाक्षवः सुदर्शनाय नमः यथास्थानः प्रतिष्ठापयामि शोभनार्थे क्षेमाय पुनरागमनाय च ॐ प्रणवेन कुम्भं उत्थाप्य हरिः ॐ गतिवाद्यं हरिः ॐ ಭಗವದ್ಭಕ್ತರಲ್ಲಿ ವಿನಂತಿ, ನಾವು ಪ್ರತಿ ವರ್ಷವೂ ಕೂಡ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ತಿರುಕಲ್ಯಾಣ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಸಾಂಗೋಪಾಂಗವಾಗಿ ಆ ಸೀತಾರಾಮ ಸ್ವಾಮಿ ತಿರುಕಲ್ಯಾಣ ಮಹೋತ್ಸವವನ್ನು ಮಾಡೋದಕ್ಕೆ ಯಥೇಚ್ಛವಾಗಿ ಎಲ್ಲ ಭಕ್ತ ಮಹಾಶಯರು ಆಲಯಕ್ಕೆ ಆಗಮಿಸಿದ್ದೀರ. ಹಾಗಾಗಿ ಈ ತಿರುಕಲ್ಯಾಣ ಮಹೋತ್ಸವವನ್ನು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಕೂಲಂಕುಷವಾಗಿ ತಿಳಿದುಕೊಂಡು ಆಮೇಲೆ ನಾವು ಕಲ್ಯಾಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಾಗಾಗಿ ಸಪ್ತ ಋಷಿಗಳೆಲ್ಲ ಒಂದು ದಿವಸ ವೈಕುಂಠಕ್ಕೆ ಹೊರಡ್ತಾರೆ. ವೈಕುಂಠದಲ್ಲಿ ಇರ್ತಕ್ಕಂಥ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನ ನೋಡಿ, ಸ್ವಾಮಿ ನಾವು ಯಾವಾಗಲೂ ನಿಮ್ಮನ್ನ ಆರಾಧಿಸಬೇಕು ನಾವು ಆಶ್ರಯಿಸಿದ್ದೇವೆ. ಹಾಗಾಗಿ ನಮ್ಮಿಂದ ನಿಮ್ಗೇನಾದರೂ ಸೇವೆ ತೊಂದರೆಯಾಗಿದೆಯಾ ಅಥವಾ ನಾವು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಏನಾದರೂ ನಿಮಗೆ ಅಸಮಾಧಾನವಾಗಿದೆಯಾ ಅಂತಕ್ಕಂಥ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನು ಈ ರೀತಿ ಹೇಳ್ತಾ ಇದ್ದಾನೆ, ಎಲ್ಲಪ್ಪ ಎಲ್ಲ ನೀವು